ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನಪ್ಪ ಇವತ್ತು ಸೀರೆ ಉಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ಒಂದು ಸೀರೆದು ಬ್ಲೌಸ್ ಹೊಲಿಸ್ಬೇಕಂದ್ರೆ ನೀವು 500 ರೂಪೀಸ್ ಕೊಡ್ಬೇಕಲ್ವಾ? ಒಂದು ಸಾದಾ ಬ್ಲೌಸ್ ಆದ್ರೂ 400 ರೂಪಾಯಿ ಕೊಡ್ಲೇಬೇಕು ಅಲ್ವಾ? ನಾನು ಏನ್ ಮಾಡ್ತೀನಿ ಅಂದ್ರೆ ಕೆಲವು ಇಂಪಾರ್ಟೆಂಟ್ ರೇಷ್ಮೆ ಸೀರೆಗಳಿಗೆ ಇಂಥದಕ್ಕೆ ಕೆಲವು ಅದರ ಬ್ಲೌಸ್ಗಳನ್ನ ನಾನು ಹೊಲಿಸ್ತೀನಿ. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ನಾನು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತೀನಿ. ಅದನ್ನೇ ನಿಮ್ಗೆ ಇವತ್ತು ಹೇಳೋಣ. ಒಂದು ಬ್ಲೌಸಿಗೆ ಒಂದು 8-10 ಸೀರೆ ಉಡ್ಬೋದು ನೀವು. ನಾನು ಯಾವ ಸಾರಿಗೂ ಬ್ಲೌಸೇ ಹೊಲಿಸೋದಿಲ್ಲ. ಈಗ ಹೆಚ್ಚಿನ ಸಾರಿಗಳಿಗೆ ಎಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತೀನಿ ನಾನು. ಅದರಿಂದ ನಮ್ಗೆ ಸುಮಾರು ದುಡ್ಡು ಉಳಿಯತ್ತೆ. ಮತ್ತೆ ಚಂದ ಬ್ಲೌಸ್ಗಳು ಸಿಗ್ತಾವೆ. ಈಗ ಮಿಕ್ಸ್ ಅಂಡ್ ಮ್ಯಾಚ್ ಕಡಿಮೆ ರೇಟಲ್ಲಿ ಒಳ್ಳೊಳ್ಳೆ ಬ್ಲೌಸ್ ಸಿಗ್ತಾವೆ ನೋಡಿ. ಈಗ ನಾನು ಇವತ್ತು ಹಾಕಿರುವಂತಹ ಬ್ಲೌಸು ಇದು ನನಗೆ ಮರ್ತೋಗಿದೆ. ಈಗ 1 ವರ್ಷದ ಹಿಂದೆ ತರಿಸಿರೋದು. ಅಮೆಝಾನ್ ಅಲ್ಲಿ ತರಿಸಿದೀನಾ, ಫ್ಲಿಪ್ಕಾರ್ಟ್ ಅಲ್ಲಿ ತರಿಸಿದೀನಾ ಅಂತ ನೆನಪಿಲ್ಲ. ನಾನು ನಿಮ್ಗೆ ನೋಡಿಬಿಟ್ಟು ಅದನ್ನು ಡಿಸ್ಕ್ರಿಪ್ಷನ್ ಅಲ್ಲೂ ಲಿಂಕ್ ಸಿಕ್ಕಿದ್ರೆ ನಾನು ಇದನ್ನ ಹಾಕಿರ್ತೀನಿ ನೋಡಿ. ಇದೊಂದು ಬ್ಲೌಸಿಗೆ ಕಾಟನ್ ಬ್ಲೌಸ್, ಇದು ಲೈನಿಂಗು ಇದೆ, ಬೋಟ್ ನೆಕ್ ಇದೆ, ಅದರ ಬ್ಯಾಕ್ ಸೈಡ್ ಡಿಸೈನ್ ಇದೆ, ಮತ್ತೆ ಬ್ಯಾಕ್ ಸೈಡ್ ಬಟನ್ ಇದೆ. ನಾನು ಸಾಮಾನ್ಯ ಬ್ಯಾಕ್ ಸೈಡ್ ಬಟನ್ ಪ್ರಿಫರ್ ಮಾಡೋದಿಲ್ಲ. ಇದೊಂದು ಮತ್ತೆ ಇನ್ನೊಂದು ಬ್ಲೌಸ್ ನನ್ನ ಟೈಲರ್ ಹೊಲಿದಿದ್ದಾಳೆ. ಎರಡೇ ಬ್ಲೌಸ್ ಬ್ಯಾಕ್ ಸೈಡ್ ಬಟನ್ ನನ್ನ ಹತ್ರ ಇರುವಂತದ್ದು. ಅದಕ್ಕೆ ನಾನು ನಿಮ್ಗೆ ಇವತ್ತೆಲ್ಲ ಈ ವಿಷಯ ಹೇಳೋಣ. ಯಾಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡ್ಬೇಕಲ್ವಾ? ನೋಡಿ, ಈಗ ನಾನು ಇದರ ಬ್ಯಾಕ್ ಸೈಡ್ ಹೇಗಿದೆ ತೋರಿಸ್ತೀನಿ ನಿಮ್ಗೆ ನೋಡಿ. ಒಂದು ಬೋ ಇದೆ, ಹಾಗೆ ಈ ತರ ಒಂದು ರೌಂಡ್ ಓಪನಿಂಗ್ ಇದೆ. ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಸಾರಿಗೆ ಈ ಕಲರ್ ಮೆರೂನ್ ಕಲರ್ ಬ್ಲೌಸ್ ಇದೆ, ಆಯ್ತಾ? ಈಗ ನಾನು ಏನ್ ಮಾಡ್ತೀನಿ, ಇದು ಎಲ್ಲದಕ್ಕೂ ಆಗುವಂತಹ ಕಲರ್ಸ್ ಇದೆಯಲ್ಲ, ಇದರಲ್ಲಿ ಬ್ಲ್ಯಾಕ್ ಇದೆ, ಯೆಲ್ಲೋ ಇದೆ, ಕ್ರೀಮ್ ಇದೆ, ರೆಡ್ ಇದೆ, ಆರೆಂಜ್ ಇದೆ, ಇಷ್ಟು ಕಲರ್ ಇದೆ. ಇದಕ್ಕೆ ನಾನು ಯಾವ ತರ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಬಹುದು ಅಂತ ತೋರ್ಸಕ್ಕಾಗಿ ನಾನು ಈ ಸಾರಿನ ಉಟ್ಕೊಂಡೆ. ಈ ಬ್ಲೌಸಿಗೆ ಈ ಸಾರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಸೂಪರ್ ಆಗಿ ಕಾಣುತ್ತೆ. ನನ್ನ ಹತ್ರ ಒಂದು ರೆಡ್ ಕಲರ್ ಸಾರಿ ಇದೆ ನೋಡಿ. ಈ ಸಾರಿಗೂ ಅಷ್ಟೇ ಈ ಬ್ಲೌಸ್ ಹಾಕಿಬಿಟ್ಟು ನೀವು ಈ ಸಾರಿ ಉಟ್ರೆ, ಅದು ಪಿನ್ ಮಾಡಿ ಉಟ್ರೆ ಇನ್ನೂ ಸೂಪರ್ ಆಗಿ ಕಾಣುತ್ತೆ. ಈ ರೆಡ್ ಸಾರಿಗೂ ಈ ಬ್ಲೌಸ್ ಹಾಕಿ ನೀವು ಸಾರಿ ಉಡ್ಬೋದು ನೋಡಿ. ಈಗ ಈ ಬ್ಲೌಸಿಗೆ 2 ಸಾರಿ ಆಯ್ತಲ್ವಾ? ನಾನೀಗ ನೋಡಿ ಯೆಲ್ಲೋ ಕಲರ್ ಸಾರಿ ಇದೆ, ಬ್ಲ್ಯಾಕ್ ಬ್ಲೌಸ್ ಇದೆ. ಇದಕ್ಕೆ ಯೆಲ್ಲೋ ಕಲರಿಗೆ ಈಗ ಮಿಕ್ಸ್ ಅಂಡ್ ಮ್ಯಾಚ್ ತುಂಬಾ ಟ್ರೆಂಡ್ ಅಲ್ವಾ? ಹಾಗಾಗಿ ನೀವು ಇದಕ್ಕೆ ನೋಡಿ, ಈ ಬ್ಲೌಸ್ಗೆ ಈ ಸಾರಿನೂ ತುಂಬಾ ಚೆನ್ನಾಗಿ ಸೆಟ್ ಆಗತ್ತೆ. ಎಷ್ಟು ಚೆನ್ನಾಗಿ ಕಾಣತ್ತಲ್ವಾ? ಈ ಸಾರಿನೂ ಹಾಕೊಳ್ಬಹುದು. ನನ್ನ ಹತ್ರ ಇನ್ನೊಂದು ಯೆಲ್ಲೋ ಸಿಂಥೆಟಿಕ್ ಪ್ಲೇನ್ ಸಾರಿ ಇದೆ ನೋಡಿ. ಈ ಸಾರಿನೂ ಈ ಬ್ಲೌಸ್ಗೆ ತುಂಬಾ ಸೆಟ್ ಆಗತ್ತೆ. ಏನಂತೀರಾ? ಎಷ್ಟು ಸಾರಿಗಳನ್ನು ಈ ತರ ಮ್ಯಾಚ್ ಮಾಡಬಹುದು ಗೊತ್ತಾ? ನಾನು ನನ್ನ ಪರಿಚಯದಲ್ಲಿ ಹುಟ್ಟಿದ್ದೆ ಈ ಸಾರಿ. ಯಾರಿಗೆಲ್ಲ ನೆನಪಿದೆ? ಈ ಸಾರಿನೂ ತುಂಬಾ ಚೆನ್ನಾಗಿ ಸೆಟ್ ಆಗತ್ತೆ. ಇದಕ್ಕೆ ತೋರಿಸ್ತೀನಿ ನಾನು, ಎಲ್ಲನೂ ತೋರಿಸ್ಕೊಡ್ತೀನಿ. ಯಾಕಂದ್ರೆ ಈಗದ ಕಾಸ್ಟ್ಲಿ ಲೈಫಲ್ಲಿ ಸೀರೆ ಹುಚ್ಚಿರತ್ತೆ ಎಲ್ಲರಿಗೂ. ನಾನು ಹೇಳೋದೇ ಇಲ್ಲ, ಲೇಡೀಸಿಗೆ ಸೀರೆ ಹುಚ್ಚು ಜಾಸ್ತಿ ಇರತ್ತೆ. ತಗೊಂಡ್ರೆ ಈ ತರ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡ್ಬಿಟ್ರೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅಲ್ವಾ? ಈ ತರ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಸಾರಿ ಉಟ್ಬಿಟ್ರೆ ನೀವು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಈ ತರ ಮಾಡ್ಕೊಳ್ಬೇಕು. ಇದು ನೋಡಿ, ಇದೊಂದು ವರ್ಕಿನ್ ಸೀರೆ, ಇದು ಅಷ್ಟೇ ನೋಡಿ ಫ್ರೆಂಡ್ಸ್. ಈ ಸಾರಿಗೂ ಬ್ಲೌಸ್ ಸೆಟ್ ಆಗತ್ತೆ. ನೀವು ಈ ತರ ಬೇರೆ ಬೇರೆ ಸೀರೆಗಳಿಗೆ ಒಂದೇ ಬ್ಲೌಸ್ ಅಲ್ಲಿ ಒಂದು 20 ಸೀರೆ ಉಡ್ಬೋದು ನೀವು, ಗೊತ್ತಾ? ನಂಬ್ತೀರಾ ನೀವು? ನಾನಂತೂ ಹಾಗೆ ಮಾಡ್ತೀನಿ. ನಂತರ ಇನ್ಯಾರು ಮಾಡ್ತೀರಾ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನನಗೆ. ನೋಡಿ, ಇದೊಂದು ಲೈಟ್ ಕಲರ್ ಸಾರಿ. ಈ ತರ ನಾನೊಂದು 3-4 ಬ್ಲೌಸ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಷ್ಟು ಸಾರಿ ಬೇಕಿದ್ರೆ ಉಡ್ಬೋದು. ಅಥವಾ ನೀವು ಅದೇ ಬ್ಲೌಸ್ ಹೊಲಿಸಿ ಇಟ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಹಳೆ ಸಾರಿಗಳು, ನಂದು ಬ್ಲೌಸ್ ಎಲ್ಲ ಹಾಳಾಗಿ ಹೋಗಿದೆ. ಆವಾಗ ಈ ತರ ನೀವು ಬೇರೆ ಬೇರೆ ಸಾರಿಗಳಿಗೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಉಟ್ಕೊಂಡ್ರೆ
ತುಂಬ ಚೆನ್ನಾಗಿ ಕಾಣುತ್ತೆ. ಇದೊಂದು ಸಾರಿ ಇದೆ, ಬ್ಲ್ಯಾಕ್ ಆ್ಯಂಡ್ ರೆಡ್ ಇದೆ ನೋಡಿ. ನಾನೀಗ ಎಷ್ಟು 8-9 ಸಾರಿ ಮೇಲೆ ತೋರಿಸಿದೆ. ಇದು ಅಷ್ಟೇ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಬರುತ್ತೆ. ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡ್ರೆ ನೀವು ಸೂಪರಾಗಿ ಕಾಣುತ್ತೆ. ಎಷ್ಟು ಒಂದು ಬ್ಲೌಸಿಗೆ ಎಷ್ಟೊಂದು ಸಾರಿ ಅಲ್ವಾ ನೋಡಿ. ಇನ್ನೂ ಒಂದೆರಡು ತೋರಿಸ್ತೀನಿ. ಈ ಸಾರಿಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ನೋಡಿ. ಯಾವಾಗಲೂ ಅದೇ ಬ್ಲೌಸ್ ಹಾಕೋದಕ್ಕಿಂತ ನೀವು ಅದಕ್ಕೆ ಈ ಥರ ಬೇರೆ ಬೇರೆ ಡಿಫರೆಂಟ್ ಡಿಸೈನ್ಸ್ ಅಲ್ಲಿ ಹಾಕಿದರೆ ಅದಕ್ಕೆ ಇನ್ನೂ ಲುಕ್ ಜಾಸ್ತಿ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ನಾನು ಇದೆಲ್ಲ ನೋಡಿ ಸ್ವಲ್ಪ ಓಲ್ಡ್ ಸಾರಿಗಳು, ಬಟ್ ಒಳ್ಳೆ ಕ್ವಾಲಿಟಿ ಸಾರಿಗಳು, ಇದನ್ನು ಎಲ್ಲೂ ಉಡ್ಬೋದಲ್ವಾ. ಹಾಗಾಗಿ ನಾನೇನು ಮಾಡ್ತೇನೆ, ಇದಕ್ಕೆಲ್ಲ ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಬ್ಲೌಸ್ ಹಾಕೊಂಡು ಉಟ್ಕೊಂಡು ಹೋಗ್ತೇನೆ. ನಂತರ ಅವತಾರ ಮಾಡೋರು ಯಾರೆಲ್ಲ ಇದ್ದೀರಿ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಇನ್ನೊಂದು ಎಲ್ಲೋ ಸಾರಿ ಇದೆ, ಎಷ್ಟು ಚಂದ ಸೂಟ್ ಆಗುತ್ತೆ ನೋಡಿ ನೋಡಿ ಅಲ್ವಾ. ಸಖತ್ತಾಗಿ ಕಾಣುತ್ತೆ. ನಾವು ಯೋಚನೆ ಮಾಡ್ತೀವಲ್ವಾ, ಅಯ್ಯೋ ಇದ್ರ ಬ್ಲೌಸ್ ಹಾಳಾಗಿದೆ, ಅದ್ರ ಬ್ಲೌಸ್ ಹಾಳಾಗಿದೆ, ಅದ್ರ ಬ್ಲೌಸ್ ಟೈಟ್ ಆಗಿದೆ, ಅದ್ರ ಬ್ಲೌಸ್ ಲೂಸ್ ಆಗಿದೆ, ಈ ಥರ ಯೋಚನೆ ಮಾಡ್ತಿರ್ತೀವಲ್ವಾ. ಇಂಥ ಬ್ಲೌಸ್ಗಳನ್ನು ಚೀಪ್ ಆ್ಯಂಡ್ ಬೆಸ್ಟ್ ನಾನು ಇದಕ್ಕೆ 400 ಕೊಟ್ಟಿದ್ದೆ ಈ ಬ್ಲೌಸಿಗೆ. ಎಷ್ಟು ಸಾರಿಗೆ ಬರುತ್ತೆ ಗೊತ್ತಾ. ಒಂದು ಬ್ಲೌಸ್ ಹೊಲ್ಸಕ್ಕೆ ನೀವು ಅದಕ್ಕಿಂತ ಜಾಸ್ತಿ ಕೊಡಬೇಕು ನೋಡಿ. ಅಂದರೆ ನಾನು ಪ್ರತಿ ಸಾರಿ ಈಗ ಬಿಚ್ಚಿ ಹಾಕೋಕ್ಕಾಗಲ್ವಲ್ಲ, ಅದ್ರ ಮೇಲೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದೊಂದು ಬ್ಲೌಸಿಗೆ ನಾನು ಎಷ್ಟೊಂದು ಸಾರಿ ತೋರಿಸಿದೆ ಅಲ್ವಾ. ಈಗ ನಾನು ಇನ್ನೊಂದು ಬ್ಲೌಸಿಗೆ ಇನ್ನೊಂದಷ್ಟು ಸಾರಿಗಳನ್ನು ನಿಮಗೆ ಉಟ್ಟು ತೋರಿಸ್ತೇನೆ ನೋಡಿ ಫ್ರೆಂಡ್ಸ್. ಈಗ ನಾನು ಪಿಂಕ್ ಕಲರ್ ಸಾರಿ ಉಟ್ಕೊಂಡು ಬಂದೆ. ಇದು ಸುತಾ ಅಂತ ಕಂಪ್ನಿದು ನನ್ನ ಮಗಳು ಕೊಡಿಸಿರುವಂತಹ ಸಾರಿ. ತುಂಬ ಕಂಫರ್ಟೇಬಲ್ ಸಾರಿ ಮತ್ತು ಸ್ವಲ್ಪ ಕಾಸ್ಟ್ಲಿ ಸಾರಿ, ಪ್ಲೇನ್ ಸಾರಿ. ಇದು ಪ್ಲೇನ್ ಸಾರಿ. ಇದಕ್ಕೆ ಏನಂದ್ರೆ ಈ ಕಲರ್ ಬ್ಲೌಸ್ ಇದೆ. ಇದಕ್ಕೆ ನಾನು ಈ ಬ್ಲೌಸ್ ಹೊಲಿಸ್ಲೇ ಇಲ್ಲ ಫ್ರೆಂಡ್ಸ್. ಯಾತಕ್ಕೆ ಹೊಲಿಸ್ಲಿ, ಅದಕ್ಕಿಂತ ಈ ತರ ಹಾಕೊಂಡು ಉಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಹತ್ರ ಈ ಬ್ಲೌಸ್ ಇತ್ತು. ನಾನು ಯಾವಾಗ್ಲೂ ಈ ಸಾರಿ ಉಡುದಾದ್ರೆ ಇದೇ ಬ್ಲೌಸ್ ಹಾಕಿ ಉಡ್ತೇನೆ. ಹಾಗೆ ನನ್ನ ಹತ್ರ ಬೇರೆ ಇನ್ನೂ ಒಂದು 3-4 ಈ ತರ ಬ್ಲೌಸ್ಗಳಿದ್ದಾವೆ. ಆ ತರ ಬೇರೆ ಬೇರೆ ತರ ಬ್ಲೌಸ್ ಹಾಕಿ ಉಡ್ತೇನೆ ನಾನು. ಈ ಸಾರಿಗೆ ಈ ಬ್ಲೌಸ್ ಎಷ್ಟು ಮ್ಯಾಚ್ ಆಗತ್ತೆ ನೋಡಿ ಅಲ್ವಾ. ನೋಡಿ ಇದ್ರಲ್ಲಿ ಬೇರೆ ಬೇರೆ ಕಲರ್ ಸ್ಟ್ರೈಪ್ಸ್ ಇದೆ, ತುಂಬಾ ಚೆನ್ನಾಗಿ ಸೆಟ್ ಆಗತ್ತೆ. ಇದೇ ಬ್ಲೌಸಿಗೆ ಬೇರೆ ಬೇರೆ ಸೀರೆಗಳನ್ನ ಹೇಗೆ ಉಡ್ಬೋದು ಅನ್ನೋದನ್ನ ನಾನು ತೋರಿಸ್ತೀನಿ ನಿಮ್ಗೆ. ಇದೇ ಬ್ಲೌಸಿಗೆ ನಾನು ನೋಡಿ ಈ ತರ ಪರ್ಪಲ್ ಕಲರ್ ಒಂದು ಪ್ಲೇನ್ ಸಾರಿ ಇದೆ ನನ್ನ ಹತ್ರ. ನಾನು ಇದನ್ನು ಉಡುದಾದ್ರೂ ಅಷ್ಟೇ ಯಾವಾಗ್ಲೂ ಈ ಬ್ಲೌಸಿಗೆ ಉಡ್ತೇನೆ. ಅದೇ ಇದ್ರಲ್ಲಿ ರನ್ನಿಂಗ್ ಬ್ಲೌಸ್ ಇದ್ದಿದ್ದು ಇದೇ ಕಲರ್ ಬ್ಲೌಸ್ ಹಾಕಿದ್ದಕ್ಕಿಂತ ಈ ತರ ಬ್ಲೌಸ್ ಹಾಕಿದ್ರೆ ನಿಮ್ಗೆ ಸಾರಿ ಗೆಟಪ್ ಜಾಸ್ತಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ನೋಡಿ ಅಲ್ವಾ. ಯಾವಾಗ್ಲೂ ಅಷ್ಟೇ ನೀವು ಕಾಂಟ್ರಾಸ್ಟ್ ಆಗಿ ಬ್ಲೌಸ್ಗಳನ್ನು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ. ಅದು ನಾನು ಅದೇ ತರ ಮಾಡ್ತೀನಿ ನೋಡಿ. ನಾ ರೇಷ್ಮೆ ಸೀರೆಗಳಿಗೂ ಹಾಗೆ ಮಾಡ್ತೀನಿ ಫ್ರೆಂಡ್ಸ್. ಒಂದು 3-4 ಡಿಸೈನರ್ ಬ್ಲೌಸ್ಗಳನ್ನ ಹೊಲಿಸಿ ಇಟ್ಕೊಂಡು ಬಿಟ್ಟಿದ್ದೀನಿ. ಅಂದ್ರೆ ಎಲ್ಲ ಕಲರ್ ಬಂದಿರುವಂತಹ ಒಂದು 3-4 ಬ್ಲೌಸ್ ಡಿಸೈನ್ ಬ್ಲೌಸ್ ಹೊಲಿಸಿ ಇಟ್ಕೊಂಡಿದ್ದೇನೆ. ರೇಷ್ಮೆ ಸೀರೆಗಂತೂ ಮೇಯ್ನ್ ಆಗಿ ಹೇಳ್ತೀನಿ, ನಮ್ಮ ಎಲ್ಲ ಬ್ಲೌಸ್ಗಳು ಹಾಕಿ ಹಾಕಿ ಇಲ್ಲಿ ಬೆವರಿನ ಕಲೆ ಆಗತ್ತೆ. ಆಮೇಲೆ ಅಲ್ಲೇ ಬೆವರಾಗಿ ಹರಿದೋಗ್ಬಿಡತ್ತೆ ಬ್ಲೌಸ್ಗಳು. ಅದಕ್ಕೆ ಪುನಃ ಬೇರೆ ಬ್ಲೌಸ್ ಹೊಲಿಸೋದೇ ಕಷ್ಟ ಅಲ್ವಾ. ಹಾಗಾಗಿ ನಾನು ಹೆಚ್ಚಿನ ರೇಷ್ಮೆ ಸೀರೆಗಳಿಗೆ ಅದೇ ತರ ಮಿಕ್ಸ್ ಅಂಡ್ ಮ್ಯಾಚೇ ಮಾಡ್ತೀನಿ ನೋಡಿ. ಈ ಬ್ಲೌಸಿಗೆ ಈ ಸೀರೆ ಆಯ್ತು, ಈ ಸೀರೆ ಆಯ್ತು, 2 ಸೀರೆ ಆಯ್ತು. ನಾನು ಇದಕ್ಕೂ ಅಷ್ಟೇ ನೋಡಿ ಫ್ರೆಂಡ್ಸ್, ಈ ತರನೇ ಬ್ಲೌಸ್ಗಳನ್ನ ಹಾಕ್ತೀನಿ ನಾನು. ನಂತರ ನೀವು ಯಾರೆಲ್ಲ ಈ ತರ ಪ್ಲಾನ್ಸ್ ಮಾಡ್ತೀರಿ, ಸುಮ್ಮನೆ ಯಾತಕ್ಕೆ ವೇಸ್ಟ್ ಮಾಡೋದು ಅಂತ ನಿಮಗೆ ಮುಂದೆ ನಾನು ಯಾವ ತರ ಮಕ್ಕಳು ದೊಡ್ಡಾಗಿ ಓದಕ್ಕೆ, ಮದುವೆಗೆ, ಮಕ್ಕಳಿಗೆ ಚಿನ್ನ ಮಾಡ್ಸಕ್ಕೆ ಎಲ್ಲ ಯಾವ ತರ ಪ್ಲಾನಿಂಗ್ಸ್ ಮಾಡಿದ್ದೇನೆ ಅದನ್ನು ಮುಂದೆ ನಾನು ನಿಮಗೆ ತಿಳಿಸ್ತೇನೆ ಮುಂದಿನ ವಿಡಿಯೋಗಳಲ್ಲಿ. ಯಾಕಂದ್ರೆ ಪ್ರತಿಯೊಬ್ಬರು ಅವರ ಜೀವನದಲ್ಲಿ ಮಕ್ಕಳು ಹುಟ್ಟಿದ ತಕ್ಷಣ ಅಲ್ಲಿವರೆಗೆ ಗಂಡ ಹೆಂಡತಿ ಜಾಲಿಯಾಗಿ ಕಳೀತಾ ಇರ್ತೇವೆ. ಮಕ್ಕಳು ಹುಟ್ಟಿದ ತಕ್ಷಣ ಒಂದು ಮಗುವಾಯಿತು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ, 2ನೇ ಮಗುವಾಯಿತು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಹೇಗಪ್ಪ ಮುಂದೆ ಬೆಳೆದ ನಂತರ ಇವರನ್ನು ಓದಿಸ್ಬೇಕು, ಮದುವೆ ಮಾಡಬೇಕು. ಹುಟ್ಟಿದಾವಾಗಿಂದ ಪ್ರತಿ ಪೇರೆಂಟ್ಸು ಅವ್ರ ಮಕ್ಕಳ ಬಗ್ಗೆ ಯೋಚನೆ ಮಾಡಿಯೇ ಮಾಡಿರ್ತಾರೆ. ಹಾಗಾಗಿ ಎಲ್ಲನೂ ನಾವು ಯೋಚನೆ ಮಾಡಲೇಬೇಕು ಜೀವನದಲ್ಲಿ. ನೋಡಿ ಫ್ರೆಂಡ್ಸ್, ಈ ಸಾರಿ ಇದಕ್ಕೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಸೂಟ್ ಆಗತ್ತೆ ಬ್ಲೌಸು ಅಲ್ವಾ ನೋಡಿ. ಹೀಗೆ ಬೇರೆ ಬೇರೆ ಸೀರೆಗಳಿಗೆ ನಾವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋದ್ರಿಂದ ನಮಗೆ
ತುಂಬಾ ಬ್ಲೌಸ್ಗಳು ಹೊಲಿಸುವಂತಹ ಕೆಲಸ ಕಡಿಮೆ ಆಗತ್ತೆ. ಇದನ್ನೆಲ್ಲ ನಾನು ನಿಮ್ಗೆ ತೋರಿಸೋಣ. ಹಾಗೆ ನೋಡಿ ಫ್ರೆಂಡ್ಸ್, ಇದೊಂದು ಬ್ಲೌಸು, ಇದಕ್ಕೂ ಅಷ್ಟೇ. ಇದೆಲ್ಲ ತುಂಬಾ ಚೀಪ್, ತುಂಬಾ ಚೆನ್ನಾಗಾಗತ್ತೆ. ನಾನು ಮೀಶೋದಲ್ಲಿ ತರಿಸಿರುವಂತ ಬ್ಲೌಸ್ಗಳಿದೆಲ್ಲ. ನಾನು ನಿಮ್ಗೆ ಇನ್ನೂ ಒಂದು 2-3 ಬ್ಲೌಸ್ ತೋರಿಸ್ತೀನಿ. ಇದಕ್ಕೂ ಅಷ್ಟೇ ಎಷ್ಟು ಸಾರಿ ಮ್ಯಾಚ್ ಮಾಡಬಹುದು ಗೊತ್ತಾ? ಇದು ಹಾಕೊಂಡು ಅಷ್ಟೇ ನಾನು ತುಂಬಾ ಸಾರಿ ಮ್ಯಾಚ್ ಮಾಡ್ತೀನಿ. ಅದನ್ನು ನಿಮ್ಗೆ ತೋರಿಸ್ತೀನಿ. ಈಗ ತೋರಿಸಿರುವ ಸೀರೆಗಳಲ್ಲೇ ಸುಮಾರು ಸೀರೆ ನೋಡಿ, ರೆಡ್ ಸೀರೆ, ಬ್ಲ್ಯಾಕ್ ಸೀರೆ, ಗ್ರೀನ್ ಸೀರೆ, ತುಂಬಾ ಸೀರೆ, ಯೆಲ್ಲೋ ಸೀರೆ ಎಲ್ಲ ಇದಕ್ಕೆ ಮ್ಯಾಚ್ ಆಗತ್ತೆ. ಎಲ್ಲ ಕಲರ್ಸ್ ಇದೆ ಇದರಲ್ಲಿ. ನೋಡಿ ಫ್ರೆಂಡ್ಸ್, ತೋರಿಸಿದ್ನಲ್ವಾ, ಆ ಬ್ಲೌಸ್ ಹಾಕೊಂಡು ಬಂದೆ. ಇದು ಮೀಶೋದಲ್ಲಿ 200 ಚಿಲ್ಲರೆಗ ಎಷ್ಟ ತರಿಸಿದ್ ನಾನು. ಎಷ್ಟಂತ ನೋಡಿ ನಾನು ನಿಮ್ಗೆ ಲಿಂಕ್ ಹಾಕ್ತೀನಿ. ಇದನ್ನ ತುಂಬಾ ಕಂಫರ್ಟೇಬಲ್ ಆಗಿದೆ ಹಾಕಕ್ಕೂ. ನೆಕ್ ಸ್ವಲ್ಪ ಡೀಪ್ ಕಮ್ಮಿ ಇರತ್ತೆ ನೋಡಿ, ಸಾಕು ನಂಗೆ. ತುಂಬಾ ಚೆನ್ನಾಗಿ ಕೂರತ್ತೆ, ಏನು ಯೋಚನೆ ಇಲ್ಲ, ಕಂಫರ್ಟೇಬಲ್ ಆಗಿರತ್ತೆ. ಎಷ್ಟು ಚೆನ್ನಾಗಿ ಕೂರತ್ತೆ ಗೊತ್ತಾ? ಫುಲ್ ಸೆರ್ಗಲ್ಲಿ ನೋಡಿ ವರ್ಕ್ ಇದೆ ಇದರಲ್ಲಿ ನೋಡಿ. ಹಾಗಾಗಿ ನಾನು ಈ ಸೀರೆ ಇನ್ನೂ ಇಟ್ಕೊಂಡಿದ್ದೀನಿ, ನನಗೆ ಇಷ್ಟ ತುಂಬಾ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಅಲ್ವಾ? ಹೀಗೆ ಕ್ರಿಯೇಟಿವಿಟಿ, ಡಿಸೈನರ್ ಬಟ್ಟೆ ತಗೊಂಡು ಒಂದು ಬ್ಲೌಸ್ ಹೊಲ್ಸ್ಕೊಂಡ್ ಬಿಟ್ರೆ 10-20 ಸೀರೆಗೆ ಮ್ಯಾಚ್ ಆಗತ್ತೆ. ರೇಷ್ಮೆ ಸೀರೆಯಲ್ಲಿ ಬಿಡಿ, ಗೋಲ್ಡ್ ಬ್ಲೌಸ್ ಇದ್ರೆ, ಗೋಲ್ಡ್ ಕಲರ್ ಬ್ಲೌಸ್ ಇದ್ರೆ ಅಥವಾ ಸಿಲ್ವರ್ ಕಲರ್ ಬ್ಲೌಸ್ ಇದ್ರೆ ನೀವು ಬಾರ್ಡರಿಗೆ ಮ್ಯಾಚು ಮಾಡ್ಕೊಳ್ಬಹುದು, ಇಲ್ಲ ಅಂತಿಲ್ಲ. ಸಾದಾ ಸಾರಿಗಳಿಗೆ ಈ ತರ ಬ್ಲೌಸ್ ಗಳನ್ನ ಹಾಕೊಂಡ್ರೆ ತುಂಬಾ ಯೂಸ್ ಆಗತ್ತೆ. ಫಸ್ಟ್ ಹುಟ್ಟಿದ್ದೆ ಅಲ್ವಾ ಫ್ರೆಂಡ್ಸ್, ನೋಡಿ ಈ ಬ್ಲ್ಯಾಕ್ ಸಾರಿ, ಇದಕ್ಕೂ ಈ ಬ್ಲೌಸ್ ತುಂಬಾ ಚೆನ್ನಾಗಿ ಸೆಟ್ ಆಗತ್ತೆ ನೋಡಿ. ಈ ಬ್ಲ್ಯಾಕ್ ಸಾರಿಗೂ ಈ ಬ್ಲೌಸ್ ಎಷ್ಟು ಚೆನ್ನಾಗಿ ಸೂಟ್ ಆಗತ್ತೆ ಅಲ್ವಾ? ನೋಡಿ ನನ್ನ ಹತ್ರ ಒಂದು ಬ್ಲ್ಯಾಕ್ ಅಂಡ್ ಗ್ರೀನ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮ್ಯಾಚ್ ಆಗತ್ತಲ್ವಾ? ಇದ್ರಲ್ಲಿ ನೋಡಿ ಗ್ರೀನ್ ಇದೆ, ಯೆಲ್ಲೋ ಇದೆ, ರೆಡ್ ಇದೆ, ವೈಟ್ ಇದೆ, ಬ್ಲ್ಯಾಕ್ ಇದೆ. ನೀವು ಯಾವ ಸಾರಿಗೂ ಇದನ್ನ ಮ್ಯಾಚ್ ಮಾಡ್ಬೋದು. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಈ ಸಾರಿಗೂ ಮ್ಯಾಚ್ ಆಗತ್ತೆ. ಒಂದು ಬ್ಲೌಸ್ ಅನ್ನ ಎಷ್ಟು ಸಾರಿಗೆ ಮ್ಯಾಚ್ ಮಾಡಬಹುದು ನೀವೇ ಯೋಚನೆ ಮಾಡಿ. ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇದ್ರಲ್ಲಿ ಗ್ರೀನು ಇದೆಯಲ್ವಾ ಅಲ್ವಾ? ಹೀಗೆ ಆವಾಗ ಮತ್ತೆ ನಂದು ಯೆಲ್ಲೋ ಸಾರಿ, ಪ್ಲೇನ್ ಯೆಲ್ಲೋ ಸಾರಿ ಉಟ್ಟೆ ಅಲ್ವಾ, ಅದಕ್ಕೂ ಈ ಬ್ಲೌಸು, ರೆಡ್ ಸಾರಿ ಉಟ್ಟೆ ಅಲ್ವಾ, ಅದಕ್ಕೂ ಈ ಬ್ಲೌಸು ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಈ ಯೆಲ್ಲೋ ಸಾರಿನೂ ಎಷ್ಟು ಚೆನ್ನಾಗಿ ಸೂಟ್ ಆಗತ್ತೆ ನೋಡಿ ಇದಕ್ಕೆ. ಆಮೇಲೆ ರೆಡ್ ಸಾರಿ ಉಟ್ಟಿದ್ದೆ ಅಲ್ಲ ಫಸ್ಟ್, ಅದು ಅಷ್ಟೇ, ಅದು ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ. ಇದು ಎಷ್ಟು ಚೆನ್ನಾಗಿ ಕಾಣತ್ತಲ್ವಾ? ಹೀಗೆ ನಾವು ಬೇರೆ ಬೇರೆ ಸಾರಿಗಳನ್ನ 2 ಬ್ಲೌಸ್ ಅಲ್ಲಿ 20ಕ್ಕಿಂತ ಜಾಸ್ತಿ ಸಾರಿ ನಾನು ಉಡ್ತೇನೆ. ಇನ್ನು ನನ್ನ ಹತ್ರ 3-4 ಬ್ಲೌಸ್ ಇದೆ, ತೋರಿಸ್ತೀನಿ ನಿಮ್ಗೆ ನೋಡಿ. ವೈಟ್ ಸಾರಿ, ವೈಟ್ ಸಾರಿಗೂ ಅಷ್ಟೇ ಈ ಬ್ಲೌಸ್ ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ. ಈ ಸಾರಿನ ವ್ಲಾಗ್ ಶುರು ಮಾಡಿ ನಾನು 5-6 ವಿಡಿಯೋದಲ್ಲಿ ಈ ಸಾರಿ ತೋರಿಸಿದ್ದೆ. ನಾನು ಮೀಶೋದಿಂದ ತಗೊಂಡಿರುವಂತಹ 2 ಬ್ಲೌಸ್ ಅನ್ನ ಹಾಕೊಂಡ್ಬಿಟ್ಟು ಈ ಸಾರಿನೂ ತೋರಿಸಿದ್ದೆ. ಈ ಬ್ಲೌಸ್ ಅದ್ರ ನಂತರ ತಗೊಂಡಿದ್ದು, ಅದಕ್ಕೂ ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ ನೋಡಿ. ಇದು ವೈಟ್ ಕಲರ್ ಸಾರಿ. ಇದೇ ತರ ಇನ್ನೊಂದು ಬ್ಲ್ಯಾಕ್ ಕಲರ್ ಸಾರಿನೂ ಇದೆ ನನ್ನ ಹತ್ರ, ಅದು ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ ನೋಡಿ. ಇದು ಬ್ಲ್ಯಾಕ್ ಕಲರ್ ಸಾರಿ, ಇದು ಅಷ್ಟೇ ಎಷ್ಟು ಚೆನ್ನಾಗಿ ಸೂಟ್ ಆಗತ್ತಲ್ವಾ? ಹೀಗೆ ಬೇರೆ ಬೇರೆ ಬ್ಲೌಸ್ಗಳೊಟ್ಟಿಗೆ ಸಾರಿ ಉಟ್ರೆ ನಮ್ಗೊಂಥರ ಚೇಂಜ್, ಖುಷಿನೂ ಸಿಕ್ಕತ್ತೆ. ಒಂದೇ ಬ್ಲೌಸು ಅದನ್ನೇ ಹಾಕಬೇಕು, ಹೀಗೆ ಬೇರೆ ಬೇರೆ ಹಾಕೊಂಡ್ಬಿಟ್ರೆ ನನ್ನ ಹತ್ರ ಇಂಥದ್ದೊಂದು 3-4 ಇದೆ, ನಾನು ತೋರಿಸ್ತೀನಿ ನಿಮ್ಗೀಗ. ತುಂಬಾ ಇದು ನಾನು ಮಂಗಳೂರಲ್ಲಿರುವಾಗ ಪರ್ಚೇಸ್ ಮಾಡಿದ್ದು ನೋಡಿ. ಇದಕ್ಕೂ ಅಷ್ಟೇ ತುಂಬಾ ಕಲರು ಸಾರಿಗಳನ್ನ ನೀವು ವೇರ್ ಮಾಡಬಹುದು. ಇದು ನೋಡಿ ಬ್ಲ್ಯಾಕ್ ಅಂಡ್ ವೈಟ್, ಇದು ಮೀಶೋದಲ್ಲಿ ತಗೊಂಡಿರುವಂತದ್ದು, ಇದು ಅಮೆಝಾನ್ ಅಲ್ಲಿ ತಗೊಂಡಿರುವಂತದ್ದು. ಇದು ನೋಡಿ ಹೈ ನೆಕ್ ಬರುತ್ತೆ. ಹೈ ನೆಕ್ ಬಂದು ಮೇಲ್ಗಡೆ ರೆಡ್ ಪೈಪಿಂಗ್ ತರ ಡಿಸೈನ್, ಉಲ್ಲನ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ, ಎಂಬ್ರಾಯ್ಡ್ರಿ ತರ ಥ್ರೆಡ್ ಅಲ್ಲಿ ಮಾಡಿದ್ದಾರೆ. ಕೈಗೂ ಬರುತ್ತೆ. ಇದು ಅಷ್ಟೇ ಕ್ರೀಮ್ ಕಲರ್ ಸಾರಿ ಉಡ್ತೇನೆ, ರೆಡ್ ಕಲರ್ ಸಾರಿ ಉಡ್ತೇನೆ, ಮತ್ತೆ ಈ ಕಲರ್ ಸಾರಿ ಇದೆ, ಅದಕ್ಕೆಲ್ಲ ಈ ಬ್ಲೌಸ್ ಹಾಕಿ ಉಡ್ತೇನೆ ನಾನು. ಇದು ಬ್ಲ್ಯಾಕ್ ಅಂಡ್ ವೈಟ್, ಇದು ಅಷ್ಟೇ ನಾವು ಯಾವುದಕ್ಕೂ ಕಾಂಟ್ರಾಸ್ಟ್ ಮಾಡಿ ಹಾಕೊಳ್ಬಹುದು. ಹೀಗೆ ಬೇರೆ ಬೇರೆ ತರ ಬ್ಲೌಸ್ ಗಳನ್ನ ಒಂದು 3-4 ಬ್ಲೌಸ್ ಮ್ಯಾಕ್ಸಿಮಮ್ ನಾನು ಜಾಸ್ತಿ ಯೂಸ್ ಮಾಡೋದು ಇದು. ಮತ್ತೆ ಆವಾಗ ತೋರಿಸಿದೆ ಅಲ್ವಾ ಅದು, ಮತ್ತೆ ಫಸ್ಟ್ ತೋರಿಸಿದ್ದು ಒಂದು 2-3 ಬ್ಲೌಸೇ ನಾನು ಜಾಸ್ತಿ ಯೂಸ್ ಮಾಡೋದು. ಅದಕ್ಕೆ ನಾನು ಒಂದು 20-30 ಸಾರಿ ಉಡ್ತೀನಿ. ಹೇಗನ್ನಿಸ್ತು ನಿಮ್ಗೆ? ನೀವು ಆ ತರ ಮಾಡಿ. ನಂತರ ಲಿಂಕ್ ಇದ್ರೆ ನಾನು ಹಾಕ್ತೀನಿ ನಿಮ್ಗೆ. ಇಲ್ಲ ಅಂದ್ರೆ ನೀವು ಮೀಶೋದಲ್ಲಿ ಹೋಗಿ ಮಿಕ್ಸ್ ಅಂಡ್ ಮ್ಯಾಚ್ ಬ್ಲೌಸ್ ಅಂತ ಹುಡುಕಿದ್ರೆ, ಅಥವಾ ನೀವು ಕಲಂಕಾರಿ ಬ್ಲೌಸು ಹಾಗೆ ಏನ್ ಹುಡುಕಿದ್ರು ನಿಮ್ಗೆ ಬೇರೆ ಬೇರೆ ವೆರೈಟಿ ಬ್ಲೌಸಸ್ ಸಿಕ್ಕತ್ತೆ. ತುಂಬಾ ಚೀಪ್ ರೇಟ್ ಅಲ್ಲೇ ಇರತ್ತೆ. ಅಲ್ಲಿಂದ ನೀವು ತಗೊಂಡ್ಬಿಟ್ಟು ಯಾವ ಸೀರೆಗೂ ಮ್ಯಾಚ್ ಮಾಡ್ಕೊಳ್ಬಹುದು.
ಹೇಗೆ ಅನಿಸ್ತು ನಿಮಗೆ? ಇಷ್ಟ ಆಯ್ತಾ? ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಗುವವರು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಎಲ್ಲರಿಗೂ. ನಮಸ್ತೆ.